Hi, I'm Kaviraj from scoringtarget.com. In today's session, we are going to discuss chapter number 14, Water, a summary in Kannada and English for second PUC students. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ 14ನೇ ಚಾಪ್ಟರ್ ಅಂತ ಈ ಒಂದು ವಾಟರ್ದಾಗ ಏನು ಪೋಯಮ್ ಇದೆ ಆ ಪೋಯಮ್ನ ಸಾರಾಂಶವನ್ನು ಸ್ಟಾನ್ಸಾ ವೈಸ್ ನಾವು ನೋಡೋಣ. ನಾವು ಬೇರೆ ಬೇರೆ ಕಡೆ ಎಲ್ಲ ನಾವು ಏನು ಮಾಡ್ತೀವಿ, ಸಮ್ಮರಿ ಅಂದರೆ ಟೋಟಲ್ ಡಿಟೇಲ್ ಆಗಿ ಒಟ್ಟಾಗಿ ನೋಡ್ತೀವಿ. ಬಟ್ ಇಲ್ಲಿ ನಾನು ಏನು ಕೊಡ್ತಿದ್ದೀನಿ, ಪ್ರತಿಯೊಂದು ಲೈನ್ ವೈಸು ಮತ್ತು ಅದರ ಪ್ರತಿಯೊಂದು ಸ್ಟಾನ್ಸಾದಲ್ಲಿ ಬರ್ತಕ್ಕಂಥ ವರ್ಡ್ ಮೀನಿಂಗು ಇಂಗ್ಲೀಷ್ ಸಾರಾಂಶ ಮತ್ತು ಕನ್ನಡ ಸಾರಾಂಶ ಎರಡು ಕೂಡ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಹಾಗೂ ದ್ವಿತೀಯ PUCನ ಎಲ್ಲ ಪಾಠಗಳು ಪದ್ಯಗಳ ಈಗಾಗಲೇ ಸಮರಿ ಮತ್ತು ಕ್ವಶನ್ ಆನ್ಸರ್ಗಳ ವಿಡಿಯೋ ಕೂಡ ಮಾಡ್ತೀನಿ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಸೊ ನೋಡೋಣ ಇದೇನಿದೆ ವಾಟರ್ ಪೋಯಮ್ನ ಕ್ವಶನ್ ಆನ್ಸರ್ಲಿ. ನಾವು ಮೊದಲು ಸ್ಟಾನ್ಸಾ 1 ಬರ್ತಕ್ಕಂಥ ಸಮರಿ ನೋಡೋಣ. ಜಸ್ಟ್ ಆಸ್ ದಿ ವಾಟರ್ ನೋಸ್ ದ ಗ್ರೌಂಡ್ಸ್ ಇನ್ಕ್ಲೈನ್, ಇಟ್ ನೋಸ್ ದ ಜನರೇಷನ್ಸ್ ಓಲ್ಡ್ strife between the village and the wada. Let the dampness on the wall's edge that never dries. It knows that untouchability never disappear. ಸೊ ಇದರದ ಒಂದು ಈ ಸಮರಿ ಏನಿದೆ ಈ ಥರ ನಮಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತೀನಿ. ಸೊ ನಾನು ಮೊದಲು ಕನ್ನಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾನವ ಜೀವನದೊಂದಿಗೆ ನೀರಿನ ಆಳವಾದ ಸಂಪರ್ಕವನ್ನು ಎತ್ತಿ ತೋರಿಸುವ ಮೂಲಕ ಕವಿತೆ ಪ್ರಾರಂಭವಾಗುತ್ತದೆ. ನೀರು ಒಬ್ಬ ಬುದ್ಧಿವಂತ ವೀಕ್ಷಕನಂತೆ ಮೇಲ್ಜಾತಿಯ ಹಳ್ಳಿ ಮತ್ತು ತುಳಿತಕ್ಕೊಳಗಾದ ವಾಡ ನಡುವಿನ ದೀರ್ಘಕಾಲದ ಸಂಘರ್ಷವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈ ಕವನದಲ್ಲಿ. ಬಾವಿಯ ಅಂಚಿನಲ್ಲಿ ತೇವವು ನಿರಂತರವಾಗಿ ಉಳಿಯುವಂತೆ ಅಸ್ಪೃಶ್ಯತೆ ನೋಡಿ ಹೆಂಗಿದೆ ನೋಡು, ಬಾವಿಯ ಅಂಚಿನಲ್ಲಿ ತೇವವು ನಿರಂತರವಾಗಿ ಉಳಿಯುವಂತೆ ಅಸ್ಪೃಶ್ಯತೆ, ಕ್ರೂರ ಸಾಮಾಜಿಕ ಆಚರಣೆ, ಪ್ರಗತಿ ಮತ್ತು ಸಮಯದ ಹೊರತಾಗಿಯೂ ಕಣ್ಮರೆಯಾಗಲು ನಿರಾಕರಿಸುತ್ತದೆ ಅಂತ ಇಲ್ಲಿ ಕವಿತ್ರಿಯವರು ಹೇಳ್ತಾರೆ. ಅಂದರೆ ನಾವು ಮೇಲ್ಜಾತಿ ಮತ್ತು ಕೆಳಜಾತಿ ಇರತಕ್ಕಂಥ ಈ ಒಂದು ಭೇದ ಭಾವಗಳೇನಿವೆ, ಸಾಮಾಜಿಕ ಈ ಒಂದು ಅಸ್ಪೃಶ್ಯತೆ ಭಾವನೆ ಏನಿದೆ, ಬಾವಿಯ ಸುತ್ತಲೂ ಯಾವಾಗಲೂ ತೇವಾಂಶ ಇರುತ್ತದೋ ಅದೇ ಥರ ಈ ಅಸ್ಪೃಶ್ಯತೆ ಅನ್ನೋದು ಕೂಡ ಯಾವಾಗಲೂ ಹಸಿಯಾಗಿರುತ್ತೆ, ಅಂದರೆ ಯಾವಾಗಲೂ ಕೂಡ ಇರುತ್ತದೆ ಅಂತಕ್ಕಂಥದ್ದು. ದ ಪೊಯೆಟ್ ಬಿಗಿನ್ಸ್ ಬೈ ಹೈಲೈಟಿಂಗ್ ವಾಟರ್ಸ್ ಡೀಪ್ ಕನೆಕ್ಷನ್ ವಿತ್ ದ ಹ್ಯೂಮನ್ ಲೈಫ್ಸ್. ಸೊ ಮಾನವನ ಜೀವನದೊಂದಿಗೆ ನೀರಿನ ಒಂದು ಆಳವಾದ ಒಂದು ಸಂಬಂಧವನ್ನು ಇದು ಸೂಚಿಸುತ್ತೆ. ವಾಟರ್ ಲೈಕ್ ಅ ವೈಸ್ ಅಬ್ಸರ್ವರ್ ಅಂಡರ್ಸ್ಟ್ಯಾಂಡ್ ದ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಫ್ಲಿಕ್ಟ್ ಬಿಟ್ವೀನ್, ಕಾನ್ಫ್ಲಿಕ್ಟ್ ಅಂದ್ರೇನು, ಹೋರಾಟ, ಬಿಟ್ವೀನ್ ದ ಅಪ್ಪರ್ ಕಾಸ್ಟ್ ವಿಲೇಜ್ ಆ್ಯಂಡ್ ದ ಅಪ್ರೆಸ್ಡ್ ವಾಡ. ಹಳ್ಳಿ ಇರ್ತಕ್ಕಂಥ ಒಂದು ಹಳ್ಳಿಯ ಒಂದು ಏರಿಯಾ ಮತ್ತು ಈ ಅಸ್ಪೃಶ್ಯರು ಇರ್ತಕ್ಕಂಥ ಒಂದು ವಾಡ, ಈ ಎರಡರ ಮಧ್ಯೆ ಇರ್ತಕ್ಕಂಥ ಒಂದು ಹೋರಾಟ ಸಂಘರ್ಷವನ್ನು ಇಲ್ಲಿ ಕವಿತ್ರಿಯವರು ತುಂಬ ಚಿತ್ರಿಸಿದ್ದಾರೆ. Just a dampness on the well's edge remains persistent. Untouchability, a cruel social practice, refuses to disappear despite progress and time. Okay. ನಾವೀಗ ನೆಕ್ಸ್ಟ್ ಎರಡನೇ ಸ್ಟಾನ್ಸಕ್ಕೆ ಹೋಗೋಣ. The water knows everything. It knows the difference of race. ರೇಸ್ ಅಂದರೆ ಜನಾಂಗ, ಕುಲ. Between the Sumerian woman and Jesus, the Jew, it also knows the subcaste difference ಬಿಟ್ವೀನ್ ಲೆದರ್ ಆ್ಯಂಡ್ ಸ್ಪೂಲ್. ಇಲ್ಲಿ ಲೆದರ್ ಆ್ಯಂಡ್ ಸ್ಪೂಲ್ ಅಂದ್ರೇನು, ಚರ್ಮದ ಕೆಲಸ ಮಾಡ್ತಾ ಅಂತಕ್ಕಂಥವ್ರಿಗೆ ಲೆದರ್ ಅಂತ ಹೇಳ್ತೀವಿ ನಾವು. ಸ್ಪೂಲ್ ಅಂದರೆ ನೂಲುವುದು, ನೇಯುವುದು ಅಂತ ಅರ್ಥ. ಸೊ ನೋಡಿ ಇಲ್ಲಿ ಇಂಗ್ಲೀಷ್ನ ಸಾರಾಂಶ ಏನಿದೆ, ವಾಟರ್ ಪೊಸೆಸಸ್ ದ ನಾಲೆಜ್ ಆಫ್ ಹ್ಯೂಮನ್ ಡಿವಿಷನ್ಸ್. ಸೊ ಈ ನೀರಿಗೆ ಎಲ್ಲ ಕೂಡ ಜ್ಞಾನ ಇದೆ. ಇಟ್ ರಿಕಗ್ನೈಸಸ್ ಎ ಡಿಫರೆನ್ಸ್ ಬೇಸ್ಡ್ ಆನ್ ರೇಸ್, ಲೈಕ್ ಅ ಸಪ್ರೇಷನ್ ಬಿಟ್ವೀನ್ ಜೀಸಸ್, ಅ ಜೀವ್ ಆ್ಯಂಡ್ ದಿ ಸಮರಿಯನ್ ವುಮೆನ್ ಇನ್ ದಿ ಬೈಬಲ್. ಸೊ ಈ ನೀರಿಗೆ ಎಲ್ಲ ಜನಾಂಗದ ಬಗ್ಗೆ ಗೊತ್ತಿದೆ, ಜೀಸಸ್ ಬಗ್ಗೆ, ಜೀವ್ ಜನಾಂಗದ ಬಗ್ಗೆ, ಸಮರಿಟನ್ ವುಮೆನ್ಗಳ ಬಗ್ಗೆ, ಬೈಬಲ್ ಬಗ್ಗೆ. ಇಟ್ ಆಲ್ಸೋ ಅಂಡರ್ಸ್ಟ್ಯಾಂಡ್ಸ್ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಜಾತಿ ಮಧ್ಯೆ ಇರ್ತಕ್ಕಂಥ ಈ ಭೇದ ಭಾವದ ಬಗ್ಗೆ ಕೂಡ ಅದು ನೀರು ಅರ್ಥ ಮಾಡ್ಕೊಂಡಿದೆ. ಲೈಕ್ ದ ಡಿವಿಷನ್ಸ್ ಬಿಟ್ವೀನ್ ಲೆದರ್ ವರ್ಕರ್ಸ್ ಆ್ಯಂಡ್ ಸ್ಪಿನ್ನರ್ಸ್ ಇನ್ ದ ಕ್ಯಾಸ್ಟ್ ಹೈರಾರ್ಕಿ. ಈ ನೂಲುವವರು ಮತ್ತು ಚರ್ಮದ ಕೆಲಸ ಮಾಡ್ತಕ್ಕಂಥವ್ರ ಮಧ್ಯೆ ಏನೇನು ವ್ಯತ್ಯಾಸ ಇದೆ ಅಂತ ನೀರಿಗೆ ಅರ್ಥ ಆಗಿದೆ ಅಂತ. ಅಂದರೆ ಕವಿತಿರವರು ನೀರಿನ ಮೂಲಕ ತಮ್ಮ ನೋವುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಮಾನವ ವಿಭಾಗಗಳ ಜ್ಞಾನವನ್ನು ಹೊಂದಿದೆ. ಇದು ಜನಾಂಗದ ಆಧಾರದ ಮೇಲೆ ವ್ಯತ್ಯಾಸಗಳನ್ನು ಗುರುತಿಸುತ್ತದೆ. ಜೀಸಸ್, ಯಹೂದಿ ಮತ್ತು ಬೈಬಲ್ನಲ್ಲಿ ಸಮರಿಟನ್ ಮಹಿಳೆಯ ನಡುವಿನ ಪ್ರತ್ಯೇಕತೆಯಂತೆ ಜಾತಿ ಶ್ರೇಣೀಕರಣದಲ್ಲಿ ಚರ್ಮದ ಕೆಲಸಗಾರರು ಮತ್ತು ನೂಲುವವರ ನಡುವಿನ ವಿಭಜನೆಯಂತೆ ಇದು ಜಾತಿ ಆಧಾರಿತ ತಾರತಮ್ಯವನ್ನು ಸಹ ಅರ್ಥ ಮಾಡಿಕೊಳ್ಳುತ್ತದೆ. ಈಗ ಮೂರನೇ ಸ್ಟಾನ್ಸಾ. ಇಟ್ ನೋಸ್ ದ ಎಗೋನಿ ಆಫ್ ದಿ ಪಂಚಮ. ಎಗೋನಿ ಅಂದರೆ ನೋ ಪೇನ್, ನೋವು ಅಂತ.
ಹೂ ನಾಟ್ ಹ್ಯಾವಿಂಗ್ ದ ರೈಟ್ ಟು ಡ್ರಾ ಅ ಪಾಟ್ ಆಫ್ ವಾಟರ್. ಪಾಟ್ ಆಫ್ ವಾಟರ್ ಅಂದರೆ ನೀರಿನ ಒಂದು ಮಡಿಕೆ, ಕೊಡ. waits all day near well with his empty pot until a Shudra arrives. ನೋಡೋಣ ಇದ್ರದ್ದು ಏನು ಸಾರಾಂಶ ಇದೆ. ದ ಪೊಯೆಟ್ ಎಂಪಸೈಸಸ್ ದ agony of the Panchama, an oppressed caste member who is denied the basic right to draw water from the well. ಬಾವಿದ ನೀರು ತರಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಆ ಹಿಂದುಳಿದ ವರ್ಗದವರಿಗೆ ಯಾವ ಥರ ತೊಂದರೆ ಕೊಡ್ತಾರೆ, ಎಷ್ಟು ಪೇನ್ ಆಗುತ್ತೆ, ಎಷ್ಟು ನೋವಾಗುತ್ತೆ ಅನ್ನೋದು ಇಲ್ಲಿ ನಾವು ನೋಡ್ತಾ ಇದ್ವಿ. He must wait all day with his empty pot until person from a higher caste, often a Shudra, arrives to help him access water. ಎಲ್ಲಿವರೆಗೆ ಮೇಲ್ಜಾತಿಯವರು ಬಂದು ಅವರಿಗೆ ನೀರು ತುಂಬು ಕುಡಿಯುವವರೆಗೂ ಕೂಡ ಖಾಲಿ ಕೊಡವನ್ನು ಹಿಡ್ಕೊಂಡು ಅವರು ಅಲ್ಲೇ ಕೂಡಬೇಕಾಗಿತ್ತು. ದಿಸ್ ಸೆನೆರಿಯೋ ಶೋಸ್ ದ ಕ್ರುಯಾಲಿಟಿ ಆಫ್ ಕಾಸ್ಟ್ ಬೇಸ್ಡ್ ಅಪ್ರೆಷನ್. ಇದರಿಂದ ಜಾತಿ ಪದ್ಧತಿ ಎಷ್ಟು ಒಂದು ಕ್ರೂರವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಬಾವಿಯಿಂದ ನೀರು ಸೇದುವ ಮೂಲಭೂತ ಹಕ್ಕನ್ನು ನಿರಾಕರಿಸಿದ ತುಳಿತಕ್ಕೊಳಗಾದ ಜಾತಿಯ ಪಂಚಮನ ಸಂಕಟವನ್ನ ಕವಿ ಒತ್ತಿ ಹೇಳುತ್ತಾರೆ. ಅವನು ತನ್ನ ಖಾಲಿ ಮಡಕೆಯೊಂದಿಗೆ ದಿನವಿಡೀ ಕಾಯಬೇಕು. ಒಬ್ಬ ಉನ್ನತ ಜಾತಿಯ ವ್ಯಕ್ತಿ ಆಗಾಗ್ಗೆ ಶೂದ್ರನು ನೀರು ಪಡೆಯಲು ಸಹಾಯ ಮಾಡಲು ಬರುವವರೆಗೆ. ಈ ಸನ್ನಿವೇಶವು ಜಾತಿ ಆಧಾರಿತ ದಬ್ಬಾಳಿಕೆಯ ಕ್ರೌರ್ಯವನ್ನ ತೋರಿಸುತ್ತದೆ. ಈಗ 4ನೇ ಸ್ಟಾನ್ಜಾ. ಇಟ್ ನೋಸ್ ದ ಹ್ಯೂಮಿಲಿಯೇಷನ್. ಸೊ ಹ್ಯೂಮಿಲಿಯೇಷನ್ ಅಂದರೆ ಅವಮಾನ, ಇನ್ಸಲ್ಟ್ ಆಫ್ ದಿ ವಾಡಾ ಗರ್ಲ್ ವೆನ್ಸ್ ಹಿ ಪೋರ್ಡ್ ದ ಪೋರ್ಡ್ ಅಂದ್ರೇನು, ಸುರಿಯೋದು. ದ ವಾಟರ್ ಫ್ರಮ್ ಅ ಡಿಸ್ಟನ್ಸ್ ಫಾಲ್ಸ್ ಆಲ್ ಓವರ್ ಆ್ಯಂಡ್ ಟಚಸ್ ಹರ್. ಈಗ ನೋಡೋಣ ಸಾರಾಂಶ ಇಂಗ್ಲಿಷ್ನ ನೋಡೋಣ. ವಾಟರ್ ಬಿಯರ್ಸ್ ವಿಟ್ನೆಸ್ ಟು ದಿ ಹ್ಯೂಮಿಲೇಷನ್ ಫೇಸ್ಡ್ ಬೈ ದಿ ವಾಡಾ ಗರ್ಲ್ ವೆನ್ ದ ಪರ್ಸನ್ ಫ್ರಮ್ ದ ಅಪ್ಪರ್ ಕಾಸ್ಟ್ ಹೂ ಟ್ರೈಸ್ ಟು ಅವಾಯ್ಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವೈಲ್ ಪೋರಿಂಗ್ ವಾಟರ್ ಆಕ್ಸಿಡೆಂಟಲಿ ಟಚಸ್ ಹರ್. ಅಂದರೆ ಒಬ್ಬ ಮೇಲ್ಜಾತಿಯ ವ್ಯಕ್ತಿ ಕೆಳಜಾತಿಯವರಿಗೆ ನೀರು ಕೊಡಬೇಕಾದ್ರೆ ಏನು ಮಾಡ್ತಾರೆ, ಅವ್ರಿಗೆ ಟಚ್ ಮಾಡದೆ ದೂರಿಂದ ನೀರು ಸುರಿತಾರೆ. ಈ ಥರ ನೀರು ಸುರಿಬೇಕಾದ್ರೆ ಆ ಹುಡುಗಿಗೆ ಟಚ್ ಆದರೆ ಏನಾಗುತ್ತೆ, ಅವ್ರಿಗೆ ಎಷ್ಟು ಪೇನ್ ಆಗುತ್ತೆ. ದಿಸ್ ಇನ್ಸಿಡೆಂಟ್ ಹೈಲೈಟ್ಸ್ ದ ಅಬ್ಸರ್ಬಿಟಿ ಆ್ಯಂಡ್ ಹೈಪೋಕ್ರಾಸಿಸ್ ಆಫ್ ಅನ್ಟಚಬಿಲಿಟಿ. ಅಂದರೆ ಮುಟ್ಟಿದರೆ ಒಂದು ಅಪವಿತ್ರ ಅನ್ನತಕ್ಕಂಥ ಒಂದು ನೋವನ್ನಲ್ಲಿ, ಅಸ್ಪೃಶ್ಯತೆಯ ನೋವನ್ನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಹುಡುಗಿಯ ಮೂಲಕ. ವೇ ಇವನ್ ಅನ್ಇಂಟೆಂಟೆಡ್ ಕಾಂಟ್ಯಾಕ್ಟ್ ಬಿಕಮ್ಸ್ ಅ ಮ್ಯಾಟರ್ ಆಫ್ ಶೇಮ್. ಏನೋ ಗೊತ್ತಿಲ್ಲದೆ ಅವರು ಟಚ್ ಮಾಡಿರ್ತಾರೆ, ಅವ್ರು ಯಾವುದೇ ಉದ್ದೇಶ ಇರದೆ ಉದ್ದೇಶರಹಿತವಾಗಿ ಟಚ್ ಮಾಡೋದು ಕೂಡ ಅದನ್ನು ಬೇರೆ ಅರ್ಥದಲ್ಲಿ ಕಲ್ಪಿಸ್ತಾರೆ ಅಂತಕ್ಕಂಥದ್ದು. ನೀರು ಸುರಿಯುವಾಗ ನೇರ ಸಂಪರ್ಕವನ್ನು ತಪ್ಪಿಸಲು ಯತ್ನಿಸಿದ ಮೇಲ್ಜಾತಿಯ ವ್ಯಕ್ತಿ ಆಕಸ್ಮಿಕವಾಗಿ ವಾಡಾ ಹುಡುಗಿಯನ್ನು ಸ್ಪರ್ಶಿಸಿದಾಗ ಎದುರಿಸಿದ ಅವಮಾನಕ್ಕೆ ನೀರು ಸಾಕ್ಷಿಯಾಗಿದೆ. ಇಲ್ಲಿ ನೀರೇ ಸಾಕ್ಷಿ. ಈ ಘಟನೆಯು ಅಸ್ಪೃಶ್ಯತೆಯ ಅಸಂಬದ್ಧತೆ ಮತ್ತು ಬೂಟಾಟಿಕೆಗಳನ್ನು ಎತ್ತಿ ತೋರಿಸುತ್ತದೆ. ಅಲ್ಲಿ ಅನಪೇಕ್ಷಿತ ಸಂಪರ್ಕವು ನಾಚಿಕೆಗೇಡನ ಸಂಗತಿಯಾಗಿದೆ. ನೆಕ್ಸ್ಟ್ ಈಗ 5ನೇ ಸ್ಟಾನ್ಜಾ. ಇಟ್ ನೋಸ್ ದ ರೈಟಿಯಸ್ ರೇಜ್. ರೈಟಿಯಸ್ ಅಂದರೆ ಏನು? ನ್ಯಾಯಯುತ. ರೈಟಿಯಸ್ ಅಂದರೆ ನ್ಯಾಯಯುತ. ರೇಜ್ ಅಂದರೆ ಏನು? ರೇಜ್ ಅಂದರೆ ಕೋಪ, ನ್ಯಾಯಯುತವಾದ ಕೋಪ, ನ್ಯಾಯಯುತವಾದ ಸಿಟ್ಟು. ಆಫೋ ಕರ್ಮಚೇಡು ಸುವರ್ತಮ ಅಂತ ಇಲ್ಲದ. ಓಕೆನಾ? ನೋಡಿ, ಕರ್ಮಚೇಡು ಸುವರ್ತಮ. ಹೂ ಪೊಸೆಸ್ಡ್ ದ ಕಾಮ landlords with her water pot when they asked her not to pollute the pond water. The water is witness to centuries of social justice. ಸೊ ನೋಡೋಣ ಈಗ ಇದರದೊಂದು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ಅಂತ. ವಾಟರ್ ರಿಕಾಲ್ಸ್ ದ ರೈಟಿಯಸ್ ಆಂಗರ್ ಆಫ್ ಸುವರ್ತಮ, a brave woman who defied the upper caste landlords when they forbade her from accessing the pond, accusing her of polluting it. ಸೊ ಇಲ್ಲಿ ಒಬ್ಬ ಕೆಳಜಾತಿಯ ಒಂದು ಹೆಣ್ಮಗಳು ಸವರ್ತಮ್ಮ ನೀರು ತರಕ್ಕೆ ಹೋಗ್ಬೇಕಾದ್ರೆ ನೀರು ಟಚ್ ಮಾಡಿದಾಗ ನೀರು ಮಲಿನ ಆಗುತ್ತೆ ಅಂತ ಅವಳಿಗೆ ತೊಂದರೆ ಕೊಡ್ತಾರಲ್ಲ ಮೇಲ್ಜಾತಿಯವರು, ಲ್ಯಾಂಡ್ ಲಾರ್ಡ್ ಏನು ತೊಂದರೆ ಕೊಡ್ತಾನಲ್ಲ, ಅದ್ರ ವಿರುದ್ಧಕ್ಕೆ ನ್ಯಾಯಯುತವಾಗಿ ಹೋರಾಟವನ್ನು ಮಾಡ್ತಾಳೆ, ನ್ಯಾಯಯುತವಾಗಿ ಕೋಪಗೊಳ್ತಾಳೆ. ಹೋಲ್ಡಿಂಗ್ ಹರ್ ವಾಟರ್ ಪಾಟ್ ಆಸ್ ಅ ಸಿಂಬಲ್ ಆಫ್ ಡೆಫಿಯನ್ಸ್, ಸಿ ಚಾಲೆಂಜ್ಡ್ ದ ಸೋಷಿಯಲ್ ಜಸ್ಟಿಸ್. ಅವಳು ನೀರು ತಲಕ್ಕೆ ಏನೋ ಒಂದು ಮಡಕೆ ಒಯ್ದಿದೆ, ಆ ಮಡಕೆಯನ್ನು ಒಂದು ರಕ್ಷಣಾ ಕವಚವಾಗಿ ಅವಳು ಯಾವ ಥರ ಹೋರಾಟ ಮಾಡ್ತಾಳೆ, ಅವಳು ಸಾಮಾಜಿಕ ಅನ್ಯಾಯದ ವಿರುದ್ಧ ಅವರು ಹೋರಾಟವನ್ನು ಮಾಡ್ತಾಳೆ. The stanza underscores water as a witness to centuries of systematic operation. ಅಂದರೆ ಈ ನೀರು ಶತಮಾನಗಳಿಂದ ಎಷ್ಟು ಜನರಿಗೆ ನೋವಾಗಿದೆ ಅನ್ನೋದು ಹೇಳೋಕ್ಕೆ ಅದೊಂದು ಸಾಕ್ಷಿಯಾಗಿದೆ. ಕನ್ನಡದಲ್ಲಿ
ಮೇಲ್ಜಾತಿ ಜಮೀನುದಾರರು ಕೊಳವನ್ನು ಪ್ರವೇಶಿಸದಂತೆ ನಿಷೇಧಿಸಿದಾಗ ಅದನ್ನು ಕಲುಷಿತಗೊಳಿಸುತ್ತಿದ್ದಾರೆ ಎಂದು ಆರೋಪಿಸಿ ಅವರನ್ನು ಧಿಕ್ಕರಿಸಿದ ವೀರ ಮಹಿಳೆ ಸುವಾರ್ತಮ್ಮ ಅವರ ನ್ಯಾಯಯುತ ಕೋಪವನ್ನು ನೀರು ನೆನಪಿಸುತ್ತದೆ. ಪ್ರತಿಭಟನೆಯ ಸಂಕೇತವಾಗಿ ತನ್ನ ನೀರಿನ ಮಡಕೆಯನ್ನು ಹಿಡಿದು ಸಾಮಾಜಿಕ ಅನ್ಯಾಯವನ್ನು ಪ್ರಶ್ನಿಸಿದಳು. ಚರಣವು ಶತಮಾನಗಳ ವ್ಯವಸ್ಥಿತ ದಬ್ಬಾಳಿಕೆಗೆ ಸಾಕ್ಷಿಯಾಗಿ ನೀರು ಒತ್ತಿ ಹೇಳುತ್ತದೆ. ಈಗ 6ನೇ ಸ್ಟಾಂಜ ನೋಡೋಣ. ಓಕೆ, ನೆಕ್ಸ್ಟ್ ಸ್ಟಾಂಜ ಮುಗಿತು. 6ನೇ ಸ್ಟಾಂಜ. ವೆನ್ ಐ ಸಿ ವಾಟರ್ ಐ ರಿಮೆಂಬರ್ ಹೌ ಮೆನಿ ವಾಡ ವಿಚ್ ವುಡ್ ಥರ್ಸ್ಟ್ ಆಲ್ ಡೇ. ಥರ್ಸ್ಟ್ ಅಂದ್ರೆ ಬಾಯಾರಿಕೆ. ಆಲ್ ಡೇ ಫಾರ್ ಅ ಗ್ಲಾಸ್ ಆಫ್ ವಾಟರ್. The poet reflects on his own memories of thirst in the Wada, where access to water was so limited that it became a daily struggle. ಒಂದು ಹೊತ್ತು ಒಂದು ಗುಟುಕು ನೀರು ಕುಡಿಬೇಕಂದ್ರೂ ಕೂಡ ಆ ನೀರು ಕುಡಿಬೇಕಂದ್ರೆ ಈ ಹಿಂದುಳಿದವರಿಗೆ ಎಷ್ಟು ತೊಂದರೆ ಇತ್ತು ಅನ್ನೋದನ್ನ ಈ ಕವನದಲ್ಲಿ, ಈ ಒಂದು ಚರಣದಲ್ಲಿ ವ್ಯಕ್ತಪಡಿಸ್ತಾರೆ. A simple glass of water, something others took for granted, was a luxury for his community. ನೋಡಿ, ನಾವು ಕನ್ನಡದಲ್ಲಿ ನೋಡೋಣ. ಕವಿಯು ವಾಡಾದಲ್ಲಿ ಬಾಯಾರಿಕೆಯ ತನ್ನ ಸ್ವಂತ ನೆನಪುಗಳನ್ನ ಪ್ರತಿಬಿಂಬಿಸ್ತಾರೆ. ಅಲ್ಲಿ ನೀರಿನ ಪ್ರವೇಶವು ತುಂಬಾ ಸೀಮಿತವಾಗಿದ್ದು ಅದು ದೈನಂದಿನ ಹೋರಾಟವಾಗಿತ್ತು. ಒಂದು ಸರಳ ಲೋಟ ನೀರು ಇತರರು ಲಘುವಾಗಿ ತೆಗೆದುಕೊಂಡದ್ದು ಅವರ ಸಮುದಾಯಕ್ಕೆ ಐಷಾರಾಮಿಯಾಗಿತ್ತು. ಅಂದರೆ ಹಿಂದುಳಿದ ವರ್ಗದವರಿಗೆ ಒಂದು ಗ್ಲಾಸ್ ವಾಟರ್ ಅಂದರೆ ದೊಡ್ಡ ಒಂದು ಐಷಾರಾಮಿ ವಸ್ತು. ಯಾಕಂದ್ರೆ ಅಷ್ಟು ಅಪರೂಪ ಆಗಿತ್ತು, ಅವ್ರಿಗೆ ನೀರು ಕೂಡ ಸಿಗ್ತಾ ಇರಲಿಲ್ಲ. ಇದು 7ನೇ ಸ್ಟಾಂಜ. ಫಾರ್ ಅಸ್ ವಾಟರ್ ಈಸ್ not simply H2O. For us, water is a mighty movement. It is the Mahad struggle at the Chadar tank. A single drop of water embodies. Water embodies ಅಂದರೆ ನೀರಿನ ಮೂಲಗಳು, ನೀರಿನ ಸೋರ್ಸ್ಗಳು. Tears shed over several generations. Generations ಅಂದರೆ ಜನಾಂಗ. It may battle we fought. For a single drop of water, our blood flowed. ಅಂದರೆ ರಕ್ತ ಹರಿಯೋದು. ಲೈಕ್ ಅ ಸ್ಟ್ರೀಮ್. ನೀರು ಹೆಂಗೆ ಹರ್ಕೊಂಡು ಹೋಗ್ತು, ನೀರಿನ ಒಂದು ತೊರೆಗಳು, ಆ ಥರ ರಕ್ತ ಹರಿಯೋದು. ಬಟ್ ವಿ ನೆವರ್ ಮ್ಯಾನೇಜ್ ಟು ವಿನ್ ಇವನ್ ಅ ಸ್ಮಾಲ್ ಪಡಲ್ ಆಫ್ ವಾಟರ್. ಪಡಲ್ ಆಫ್ ವಾಟರ್ ಅಂದ್ರೇನು, ಒಂದು ಕೊಳಚೆ ನೀರು, ಒಂದು ರಾಡಿ ನೀರು ಕೂಡ ಪಡೆಯೋಕ್ಕೆ ನಮಗೆ ಹಕ್ಕಿಲ್ಲ ಅನ್ನೋದು. ವಾಟರ್ ಇಸ್, ಈಗ ನೋಡಿ ಇಂಗ್ಲಿಷ್ ಸಾರಾಂಶ ನೋಡೋಣ. ವಾಟರ್ ಇಸ್ ಮೋರ್ ದೆನ್ ಅ ರಿಸೋರ್ಸ್ ಫಾರ್ ದ ಪೊಯೆಟ್ಸ್ ಕಮ್ಯುನಿಟಿ. It represents their fight for equality and dignity. It recalls the historic Magad struggle at the Chadar tank, where oppressed communities fought for their right to drink water. A single drop of water symbolizes generations of tears and bloodshed in this struggle. Despite countless sacrifices, they could never claim even a small puddle of as their own. ಈ ಕನ್ನಡ ಸಾರಾಂಶ ನೋಡೋಣ. ಕವಿ ಸಮುದಾಯಕ್ಕೆ ನೀರು ಹೆಚ್ಚು ಸಂಪನ್ಮೂಲವಾಗಿದೆ. ಇದು ಸಮಾನತೆ ಮತ್ತು ಘನತೆಗಾಗಿ ಅವರ ಹೋರಾಟವನ್ನು ಪ್ರತಿನಿಧಿಸುತ್ತದೆ. ಕುಡಿಯುವ ನೀರಿನ ಹಕ್ಕಿಗಾಗಿ ತುಳಿತಕ್ಕೊಳಗಾದ ಸಮುದಾಯಗಳು ಹೋರಾಡಿದ ಚಾದರ ಟ್ಯಾಂಕ್ನಲ್ಲಿ ನಡೆದ ಐತಿಹಾಸಿಕ ಮಗಧ ಹೋರಾಟವನ್ನು ಅವರು ನೆನಪಿಸುತ್ತಾರೆ. ಒಂದೇ ಒಂದು ಹನಿ ನೀರು ಈ ಹೋರಾಟದಲ್ಲಿ ತಲೆಮಾರುಗಳ ಕಣ್ಣೀರು ಮತ್ತು ರಕ್ತಪಾತವನ್ನು ಸಂಕೇತಿಸುತ್ತದೆ. ಲೆಕ್ಕವಿಲ್ಲದಷ್ಟು ತ್ಯಾಗಗಳ ಹೊರತಾಗಿಯೂ ಅವರು ಎಂದಿಗೂ ಒಂದು ಸಣ್ಣ ಕೊಚ್ಚೆ ಗುಂಡಿಯನ್ನು ತಮ್ಮದೆಂದು ಹೇಳಿಕೊಳ್ಳಲಿಲ್ಲ. ಇನ್ನು 8ನೇ ಸ್ಟಾಂಜ. ವೆನ್ ಐ ಸಿ ವಾಟರ್ ಐ ರಿಮೆಂಬರ್ ಹೌ ವಿ ವೆಲ್ಕಮ್ಡ್ ಅವರ್ ವೀಕ್ಲಿ ಬಾತ್ ಆಸ್ ಇಫ್ ಇಟ್ ವಾಸ್ ಅ ವಂಡರಸ್ ಫೆಸ್ಟಿವಲ್ while the entire village bathed luxuriously twice a day. ಈ ಇಂಗ್ಲಿಷ್ ಸಾರಾಂಶ ನೋಡಿ. The poet remembers how water scarcity ಅಂದರೆ ಕೊರತೆ, made even a basic bath a rare event celebrated like a festival. Meanwhile, the privileged villagers enjoyed luxurious baths twice a day, showing the stark disparity in access to water. ಕನ್ನಡ ಸಾರಾಂಶ. ನೀರಿನ ಕೊರತೆಯು ಮೂಲ ಸ್ನಾನವನ್ನು ಅಪರೂಪದ ಘಟನೆಯಾಗಿಸಿ ಹಬ್ಬದಂತೆ ಆಚರಿಸುವುದು ಕವಿ ನೆನಪಿಸಿಕೊಳ್ತಾರೆ. ಅಂದರೆ ಆವಾಗ ಅವರಿಗೆ ಮೈ ತಗೊಳ್ಳೋ ಕೂಡ, ಸ್ನಾನ ಮಾಡೋ ಕೂಡ ನೀರು ಕೊಡ್ತಾ ಇರಲಿಲ್ಲ. ಅವರು ವಾರಕ್ಕೆ ಒಮ್ಮೆ ಸ್ನಾನ ಮಾಡ್ತಿದ್ರು. ವಾರಕ್ಕೊಮ್ಮೆ ಸ್ನಾನ ಅಂದರೆ ಅವರಿಗೆ ಹಬ್ಬದ ಥರ ಆಚರಣೆ. ಅಷ್ಟು ಗ್ರ್ಯಾಂಡಾಗಿ ಅವರು ಸ್ನಾನವನ್ನು ಮಾಡಬೇಕಾಗಿ ಅನಿವಾರ್ಯತೆ ಬಂದಿತ್ತು. ಬಟ್ ಏತನ ಮಧ್ಯೆ ಸವಲತ್ತುಗಳು ಪಡೆದ ಹಳ್ಳಿಗರು ದಿನಕ್ಕೆ 2 ಬಾರಿ ಐಷಾರಾಮಿ ಸ್ನಾನವನ್ನು ಆನಂದಿಸಿದರು. ಬಟ್ ಉಳಿದ ಮೇಲ್ಜಾತಿ ಅವರಿಗೆ ಏನಾಗ್ತಿತ್ತು ಅಂದರೆ ಅವರು
ದಿನಕ್ಕೆ 2 ಬಾರಿ ಸ್ನಾನ ಮಾಡ್ತಿದ್ರು. ಬಟ್ ಇವರಿಗೂ ವಾರಕ್ಕೆ 1 ಬಾರಿ ಸ್ನಾನ ಮಾಡೋದೇ ಒಂದು ಅಪರೂಪವಾಗಿತ್ತು. ಇದು ನೀರಿನ ಪ್ರವೇಶದಲ್ಲಿ ಅಂದ್ರೆ ನೀರು ಅಸಮಾನತೆಯನ್ನು ತೋರಿಸ್ತದೆ. ಅಂದ್ರೆ ನೀರು ಎಲ್ಲರಿಗೂ ಈಕ್ವಲ್ ಆಗಿ ಕೊಡ್ತಾ ಇರಲಿಲ್ಲ, ಸಮಾನವಾಗಿ ಕೊಡ್ತಾ ಇರಲಿಲ್ಲ ಅಂತ. ಸ್ಟಾಂಜಾ ನಂಬರ್ 9. When I see water, I remember my childhood when we walked miles to reach the big canal and carried back heavy pots with the muscles and veins. ಮಸಲ್ಸ್ ಅಂದ್ರೆ ಸ್ನಾಯುಗಳು, ವೇನ್ಸ್ ಅಂದರೆ ನರನಾಡಿಗಳು ಏನಾಗ್ತಾ ಇದ್ವು ಆನ್ ಅವರ್ ನೆಕ್ಸ್ ಅಂದರೆ ಕುತ್ತಿಗೆ ಬರ್ಸ್ಟಿಂಗ್ ಅಂದರೆ ನೀರು ತರಬೇಕಂದ್ರೆ ದೂರದಿಂದ ನೀರು ಹೊತ್ಕೊಂಡ್ ಬರ್ಬೇಕಂದ್ರೆ ನಮ್ಮ ಮೈ ಕೈಯೆಲ್ಲ ಬೇನಾಗ್ತಾ ಇತ್ತು, ಕುತ್ತಿಗೆ ಬೇನಾಗ್ತಾ ಇತ್ತು, ನಮ್ಮ ಎಲ್ಲ ಸ್ನಾಯುಗಳು ಬೇನಾಗ್ತಾ ಇದ್ವು ಅಂತ. ಸೊ ಇಂಗ್ಲಿಷ್ನಲ್ಲಿ ಸಾರಾಂಶ ನೋಡೋಣ. Childhood memories flood back as the poet recalls walking long distance to fetch water from the big canal, carrying heavy pots of water stained their muscles and veins, emphasizing the physical toll of water scarcity on the marginalized. ಸಾರಾಂಶ ಕನ್ನಡದಲ್ಲಿ ದೊಡ್ಡ ಕಾಲುವೆಯಿಂದ ನೀರು ತರಲು ಬಹಳ ದೂರ ನಡೆದುಕೊಂಡು ಹೋಗಿದ್ದನ್ನು ಕವಿ ನೆನಪಿಸಿಕೊಂಡಾಗ ಬಾಲ್ಯದ ನೆನಪುಗಳು ಮರುಕಳಿಸುತ್ತವೆ. ಅಂದ್ರೆ ಚಿಕ್ಕವರಿದ್ದಾಗ ನೀರು ತರಲಿಕ್ಕೆ ಎಲ್ಲೆಲ್ಲಿ ಹೋಗ್ತವೆ, ಅಷ್ಟು ದೂರದಿಂದ ತರ್ತಿದ್ರು. ಭಾರವಾದ ನೀರಿನ ಮಡಕೆಗಳನ್ನು ಒಯ್ಯುವುದು ಮತ್ತು ಅವರ ಸ್ನಾಯುಗಳು ಮತ್ತು ರಕ್ತನಾಳಗಳನ್ನು ಆಯಾಸಗೊಳಿಸಿತ್ತು. ಅಂಚಿನಲ್ಲಿರುವವರ ಮೇಲೆ ನೀರಿನ ಕೊರತೆ ಬಹುತೇಕ ಟೋಲನ್ನು ಒತ್ತಿ ಹೇಳ್ತದೆ. ಅಂದ್ರೆ ಎಷ್ಟು ದೂರದ ನೀರು ಹೊತ್ಕೊಂಡು ಸಮಸ್ಯೆ ತರ್ತಿದ್ರು ಅನ್ನೋ ಗೊತ್ತಾಗುತ್ತೆ. ಇನ್ನು 10ನೇ ಸ್ಟಾಂಜಾ. ಐ ರಿಮೆಂಬರ್ ಇಟ್ ಇಸ್ ಅ ಥ್ಯಾಚ್ಡ್ ರೂಫ್. ಥ್ಯಾಚ್ಡ್ ರೂಫ್ ಅಂದ್ರೇನು? ಗುಡಿಸಲುಗಳು, ಹುಲ್ಲಿನ ಗುಡಿಸಲು ಇರ್ತಾವಲ್ಲ ಅವುಗಳು. ಆ ಫ್ಲೇಮ್ ಅಂದ್ರೆ ಹೊತ್ಕೊಂಡು ಉರಿಯೋದು. ದ ಮಲ್ಲಪಲ್ಲಿ, ಯಾವ ಊರಿದು? ಮಲ್ಲಪಲ್ಲಿ ಬರ್ನಿಂಗ್ ಆಶಸ್ ಫಾರ್ ವಾಂಟ್ ಆಫ್ ಅ ಪಾಟ್ ಆಫ್ ವಾಟರ್. ಸಾರಾಂಶ. ದ ಪೊಯೆಟ್ ರಿಮೆಂಬರ್ಸ್ ದ ಟ್ರಾಜಿಕ್ ಡಿಸ್ಟ್ರಕ್ಷನ್ ಆಫ್ ಮಲ್ಲಪಲ್ಲಿ marginalized community. ಇದು ಒಂದು ಕಮ್ಯುನಿಟಿ ಇದೆ, ಒಂದು ಜನಾಂಗ. ವಿಚ್ ಬರ್ನ್ ಟು ಆಸಿಸ್ ಬಿಕಾಸ್ ಆಫ್ ಡಿಸ್ಪ್ಯೂಟ್ ಓವರ್ ವಾಟರ್. This stanza captures how water scarcity can lead to devastating consequences including loss of life and property. ಕನ್ನಡ ಸಾರಾಂಶ. ನೀರಿನ ವಿವಾದದಿಂದ ಸುಟ್ಟು ಬೂದಿಯಾದ ಅಂಚಿನ ಸಮುದಾಯವಾದ ಮಲ್ಲಪಲ್ಲಿಯ ದುರತ ನಾಶವನ್ನ ಕವಿಯಲ್ಲಿ ನೆನಪಿಸ್ಕೋತಾರೆ. ನೀರಿನ ಕೊರತೆಯು ಜೀವ ಮತ್ತು ಆಸ್ತಿ ನಷ್ಟ ಸೇರಿದಂತೆ ವಿನಾಶಕಾರಿ ಪರಿಣಾಮಗಳಿಗೆ ಹೇಗೆ ಕಾರಣವಾಗಬಹುದು ಎಂಬುದು ಈ ಚರಣವು ಸೆರೆ ಹಿಡುತ್ತೆ. ಅಂದ್ರೆ ನೀರಿನ ಸಲುವಾಗಿ ಮೇಲ್ಜಾತಿ ಕೆಳಜಾತಿಯಲ್ಲಿ ಜಗಳ ಆದಾಗ ಇಡೀ ಜನಾಂಗವನ್ನು ಸುಟ್ಟು ಹಾಕಿದ ಒಂದು ಘಟನೆ ಇದು 10ನೇ ಸ್ಟಾಂಜಾದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇನ್ನು 11ನೇ ಸ್ಟಾಂಜಾ. Water is not a simple thing. It can give life, but it can also devour lives. ನೋಡಿ, ಲೈಫ್ ಡಿವೋರ್ಸ್ lives. ಡಿವೋರ್ಸ್ ಅಂದ್ರೇನು? ನಾಶಪಡಿಸೋದು. ದ ವಾಟರ್ ದಟ್ ರೆಫ್ಯೂಸ್ ಟು ಕ್ವೆಂಚ್ ಅಂದ್ರೆ ಬಾಯಾರಿಕೆ ನೀಗಿಸಿಕೊಳ್ಳೋದು. ಪರ್ಚ್ಡ್ ಥ್ರೋಟ್ ಅಂದ್ರೇನು? ಒಣಗಿದ ಗಂಟಲು. ಅಂದ್ರೆ ಒಣಗಿದ ಗಂಟಲು, ನೀರಡಿಕೆ ಆಗಿದ್ದು. ಬಿಕಮ್ ಅ ಕಿಲ್ಲರ್ ಸುನಾಮಿ ವೇವ್. ಇದು TSUNAMI ಅದಲ್ಲ, ಇದು ಟಿ ಸೈಲೆಂಟ್ ಆಗುತ್ತೆ, ನಾವು ಸುನಾಮಿ ಅಂತ ಓದ್ಕೋಬೇಕು. ಸುನಾಮಿ ಅದೊಂದು ದೊಡ್ಡ ಅಲೆ. ದಟ್ ಸ್ವ್ಯಾಲೋಡ್ ಹೋಲ್ ವಿಲೇಜ್ ಆಫ್ಟರ್ ವಿಲೇಜ್. ಇಂಗ್ಲಿಷ್ ಸಾರಾಂಶ. ವಾಟರ್ ಈಸ್ ಪೋರ್ಟ್ರೇಡ್ ಆಸ್ ಅ ಡಬಲ್ ಎಡ್ಜ್ ಸ್ವಾರ್ಡ್. ಇಟ್ ಹ್ಯಾಸ್ ದ ಪವರ್ ಟು sustain life but can also destroy it. The same water that denied relief to parched throat transformed into a devastating tsunami, swallowing entire villages. This dual nature of water reflects its immense power. ನೋಡು, ನೀರನ್ನ 2 ಆಲಗಿನ ಕತ್ತಿಯಂತೆ ಚಿತ್ರಿಸಲಾಗಿದೆ. ಅಂದ್ರೆ ನೀರು ಒಂದು ರೀತಿ ಚಾಕು ಇದ್ದಂಗೆ, 2 ಕಡೆ ಶಾರ್ಪ್. ಆ ಕಡೆ ಆದರೂ ಕಟ್ ಆಗುತ್ತೆ, ಈ ಕಡೆ ಆದ್ರೂ ಟಚ್ ಆದ್ರೂ ಕಟ್ ಆಗುತ್ತೆ. ಅದು ಅಂದ್ರೆ ನೀರು ಅನ್ನೋದು ಹೆಂಗಂದ್ರೆ ಅದು ಜೀವನ ಉಳಿಸ್ಕೊಳ್ಳೋ ಶಕ್ತಿ ಹೊಂದಿದೆ, ಆದರೆ ಅದನ್ನು ನಾಶಪಡಿಸುತ್ತದೆ. ಅಂದ್ರೆ ನೀರು ಜೀವನವನ್ನು ಕಾಪಾಡ್ತದೆ, ನೀರು ಜೀವ ಕೂಡ ತೆಗೆಯುತ್ತದೆ. ಒಣಗಿದ ಗಂಟಲುಗಳಿಗೆ ಪರಿಹಾರವನ್ನು ನಿರಾಕರಿಸಿದ ಅದೇ ನೀರು ವಿನಾಶಕಾರಿ ಸುನಾಮಿಯಾಗಿ ರೂಪಾಂತರಗೊಂಡಿತ್ತು. ನೋಡಿ, ನೀರು ನಮ್ಮ ಜೀವ ಕಾಪಾಡುತ್ತೆ, ಜೀವ ಕೂಡ ತೆಗೆಯುತ್ತೆ. ನಾವು ಈ ಥರ ನೀರಿಗಾಗಿ ಏನು ಕಚ್ಚಾಡ್ತೀವೋ, ಇದೇ ಸುನಾಮಿ ಅಲೆಗಳಿದ್ದಾಗ ಎಷ್ಟೋ ಊರುಗಳು ಕೊಚ್ಕೊಂಡು ಹೋಗಿದ್ದನ್ನು ನಾವು ನೋಡ್ತಿರ್ತೀವಿ. ಇಡೀ ಹಳ್ಳಿಗಳನ್ನು ನುಂಗಿ ಹಾಕ್ತು. ನೀರಿನ ಈ ದ್ವಂದ್ವ ಸ್ವಭಾವವು ಅದರ ಅಪಾರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತೆ. ಅಂದ್ರೆ ನೀರು ಮನಸ್ಸು ಮಾಡಿದ್ರೆ ಏನು ಕೂಡ ನಾಶ ಮಾಡಬಹುದು ಅಂತ. 12ನೇ ಸ್ಟಾಂಜಾ ಏನಿದೆ. ದ ಪುವರ್ ಆರ್ ಬಟ್ ಪ್ಲೇ ಥಿಂಗ್ಸ್ ಇನ್ ಇಟ್ಸ್ ವಿಸಿಯಸ್ ಹ್ಯಾಂಡ್ಸ್. ವಿಸಿಯಸ್ ಹ್ಯಾಂಡ್ಸ್ ಅಂದ್ರೆ ಏನು? ಶಾಪ ಅಂತ ಅರ್ಥ. ವಿಸಿಯಸ್ ಹ್ಯಾಂಡ್ಸ್ ಅಂದ್ರೆ ಶಾಪ.
Often it turns villages into dry deserts. Deserts ಅಂದರೆ ಮರುಭೂಮಿಗಳು. ಆ್ಯಂಡ್ ಸಮ್ಟೈಮ್ಸ್ ಇಟ್ ಡ್ರೌನ್ಸ್ ಅಂದರೆ ಕೊಚ್ಕೊಂಡು ಹೋಗೋದು ಪ್ರವಾಹದಲ್ಲಿ. ಸಮ್ ಇನ್ ಫ್ಲಡ್ಸ್ ಅಂದ್ರೆ ಕೂಡ ಅದೇ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗೋದು. ಫಾರ್ ದ ಪೂವರ್ ಸಮ್ರಿ ನೋಡಿ, ಫಾರ್ ದ ಪೂವರ್ ವಾಟರ್ ಇಸ್ ನಾಟ್ ಅ ಬ್ಲೆಸ್ಸಿಂಗ್ ಬಟ್ ಆಫನ್ ಅಕರ್ಸ್. ಇಟ್ ಟರ್ನ್ಸ್ ಫರ್ಟೈಲ್ ಲ್ಯಾಂಡ್ಸ್ ಇನ್ ಟು ಡೆಸರ್ಟ್ ಥ್ರೂ ಡ್ರಾಟ್ಸ್ ಆರ್ ಡ್ರಾನ್ಸ್ ವಿಲೇಜಸ್ ಇನ್ ಫ್ಲಡ್ಸ್, leaving them vulnerable and powerless in the face of nature's fury. ಕನ್ನಡ ಸಾರಾಂಶ: ಬಡವರ ಪಾಲಿಗೆ ನೀರು ವರವಾಗಿರದೆ ಹೆಚ್ಚು ಶಾಪವಾಗಿದೆ. ಅಂದರೆ ಬಡವರಿಗೆ ನೀರು ವರ ಅಲ್ಲ, ಅದು ಹೆಚ್ಚು ಕಡಿಮೆ ಶಾಪನೇ ಜಾಸ್ತಿ ಅನ್ಬೋದು. ಯಾಕೆ? ಇದು ಬರಗಾಲದ ಮೂಲಕ ಫಲವತ್ತಾದ ಭೂಮಿಯನ್ನು ಮರುಭೂಮಿಗಳಾಗಿ ಪರಿವರ್ತಿಸುತ್ತದೆ ಮತ್ತು ಹಳ್ಳಿಗಳನ್ನು ಪ್ರವಾಹದಲ್ಲಿ ಮುಳುಗಿಸುತ್ತದೆ. ಪ್ರಕೃತಿಯ ಕೋಪದ ಮುಖಾಂತರ ಅವುಗಳನ್ನು ದುರ್ಬಲ ಮತ್ತು ಶಕ್ತಿಹೀನರನ್ನಾಗಿ ಮಾಡುತ್ತದೆ. ಸೊ ಈಗ 13ನೇ ಸ್ಟಾಂಜ ನೋಡೋಣ. ಬಿಟ್ವೀನ್ ದ ವಿಲೇಜ್ ಆ್ಯಂಡ್ ದಿ ವಾಡಾ, ಬಿಟ್ವೀನ್ ಒನ್ ಸ್ಟೇಟ್ ಆ್ಯಂಡ್ ಅನದರ್, ದಿಸ್ ವಾಟರ್ ಕ್ಯಾನ್ ಇಗ್ನೈಟ್ ಮೆನಿ ಸ್ಟ್ರಗಲ್ ಆ್ಯಂಡ್ ಸ್ಟ್ರಿಫ್ ಅಂದರೆ ಜಗಳ. ಇಟ್ ಕ್ಯಾನ್ ಮೇಕ್ ಅ ಬ್ಲಡ್ ರನ್ ಇನ್ ಸ್ಟ್ರೀಮ್ಸ್, ಬಟ್ ಇಟ್ ಕ್ಯಾನ್ ಆಲ್ಸೋ ಸಿಟ್ ಇನ್ನೋಸೆಂಟ್ಲಿ ಇನ್ ಅ ಬಿಸ್ಲೆರಿ ಬಾಟಲ್. ಬಿಸ್ಲೆರಿ ಅನ್ನೋದು ಒಂದು ನೀರಿನ ಕಂಪನಿ ಹೆಸರಿದೆ. ಅದು ಬಾಟಲ್ ನೀರಿನಲ್ಲಿ ಅದು ಸೇಲ್ ಮಾಡ್ತಾ ಇರುತ್ತೆ. ಸೊ ನೋಡೋಣ ಈಗ ಸಾರಾಂಶ ಇಂಗ್ಲೀಷ್ನಲ್ಲಿ. ವಾಟರ್ ಹ್ಯಾಸ್ ಬಿನ್ ಎ ಸೋರ್ಸ್ ಆಫ್ ಅ ಕಾನ್ಫ್ಲಿಕ್ಟ್ ಫಾರ್ ಸೆಂಚುರೀಸ್. ಇಟ್ ಕ್ರಿಯೇಟ್ಸ್ ಅ ಸ್ಟ್ರಿಫ್ ಬಿಟ್ವೀನ್ ದ ಅಪ್ಪರ್ ಕ್ಯಾಸ್ಟ್ ವಿಲೇಜಸ್ ಆ್ಯಂಡ್ ದ ಅಪ್ರೆಸ್ಡ್ ವಾಡಾಸ್, ಬಿಟ್ವೀನ್ ಸ್ಟೇಟ್ಸ್ ಆ್ಯಂಡ್ ಈವನ್ ನೇಷನ್ಸ್. It has the potential to shed rivers of flood through wars. Yet it sits innocently in a bislary bottle, appearing harmless. ಸೊ ಕನ್ನಡ ಸಾರಾಂಶ: ನೀರು ಶತಮಾನಗಳಿಂದ ಸಂಘರ್ಷದ ಮೂಲವಾಗಿದೆ. ಇದು ಮೇಲ್ಜಾತಿಯ ಹಳ್ಳಿಗಳು ಮತ್ತು ತುಳಿತಕ್ಕೊಳಗಾದ ವಾಡಗಳ ನಡುವೆ, ರಾಜ್ಯಗಳು ಮತ್ತು ರಾಷ್ಟ್ರಗಳ ನಡುವೆ ಕಲಹವನ್ನು ಸೃಷ್ಟಿಸುತ್ತದೆ. ಇನ್ನು ನೀರಿನ ಸಹ ನೋಡ್ತೀವಿ, ಕಾವೇರಿ ನೀರಿನ ಜಗಳ ಇದೆ, ಬೇರೆ ಬೇರೆ ದೇಶಗಳ ನದಿ ನೀರಿಗಾಗಿ ಜಗಳ ಇರುತ್ತೆ. ಇದು ಯುದ್ಧಗಳ ಮೂಲಕ ರಕ್ತದ ನದಿಗಳನ್ನು ಚೆಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಈ ಥರ ದೇಶಗಳ ಮಧ್ಯೆ, ರಾಜ್ಯಗಳ ಮಧ್ಯೆ, ಹಳ್ಳಿಗಳ ಮಧ್ಯೆ ನೀರಿನ ಜಗಳದಿಂದ ನೀರು ಹರಿಯುವ ಬದಲಾಗಿ ರಕ್ತ ಕುಡಿ ಹರಿದ ಎಷ್ಟೋ ಬಾರಿ ಹರಿದಿರೋದು ಉದಾಹರಣೆ ಕೂಡ ಇದೆ. ಆದರೂ ಅದು ಬಿಸ್ಲೇರಿ ಬಾಟಲಿಯ ಮುಕ್ತವಾಗಿ ಕುಳಿತು ನಿರುಪದ್ರವವಾಗಿ ಕಾಣುತ್ತದೆ. ಬಟ್ ಈ ನೀರು ಇಂಥ ಒಂದು ಸಾಮರ್ಥ್ಯ, ನೀರು ರಕ್ತ ಹರಿಸೋದೊಂದು ಸಾಮರ್ಥ್ಯ ಇರ್ತಕ್ಕಂಥ ನೀರು ಇವತ್ತು ಬಿಸ್ಲೇರಿ ಬಾಟಲ್ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದೆ ನೋಡಿ ಅಂತ ಕವಿತ್ರಿ ಅವರಿಗೆ ನೀವು ಹಾಸ್ಯ ಮಾಡ್ತಾ ಇದ್ದಾರೆ. ಇನ್ನು 14ನೇ ಸ್ಟಾಂಜ. ದಿಸ್ ವಾಟರ್ ಫ್ರಮ್ ಅವರ್ ವಿಲೇಜ್ ವೆಲ್ that forces us to do many circus feet, now slowly, surreptitiously dances its way into the Pepsi Man's bottle. With its new name, mineral water, it takes to skies, it raises a storm. ನೋಡೋಣ ಇಂಗ್ಲಿಷ್ ಸಾರಾಂಶ. The poet reflects on how water, once a vital but scarce resource in local wells, has now become a global commodity. ಕಮೋಡಿಟಿ ಅಂದರೆ ಒಂದು ಸರಕು ಅಂತ ಹೇಳ್ತೀವಿ. ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ sell it as a mineral water, transforming it into a luxury product. This commercialization of water contrasts sharply with the hardships faced by the poet's community. ಕನ್ನಡ ಸಾರಾಂಶ ನೋಡೋಣ. ಒಂದು ಕಾಲದಲ್ಲಿ ಸ್ಥಳೀಯ ಬಾವಿಗಳಲ್ಲಿ ಅತ್ಯಗತ್ಯ ಆದರೆ ವಿರಳ ಸಂಪನ್ಮೂಲವಾಗಿದ್ದ ನೀರು ಈಗ ಹೇಗೆ ಜಾಗತಿಕ ಸರಕಾಗಿದೆ ಎಂಬುದು ಕವಿ ಪ್ರತಿಬಿಂಬಿಸುತ್ತಾರೆ. ಅಂದರೆ ಒಂದು ಕಾಲದಲ್ಲಿ ನೀರು ಅಂದರೆ ಅದು ಫ್ರೀ, ಪ್ರತಿಯೊಂದು ಮನೆಯಲ್ಲಿ ಮುಂದೆ ಎಲ್ಲರಿಗೆಲ್ಲ ನೀರು ಸಿಗ್ತಿತ್ತು, ಬಾವಿಯಲ್ಲಿ ಕೆರೆಯಲ್ಲಿ ನೀರು ಸಿಗ್ತಾ ಇದ್ದು. ಬಟ್ ಇವತ್ತು ನೀರು ಅನ್ನೋದು ಏನಾಗಿದೆ ಅಂದರೆ ಒಂದು ಸರಕು, ಒಂದು ವಸ್ತುವಾಗಿ ಮಾರಲ್ಪಡ್ತಾ ಇದೆ. ಬಹುರಾಷ್ಟ್ರೀಯ ಸಂಸ್ಥೆಗಳು ಇದನ್ನು ಖನಿಜ ನೀರು ಎಂದು ಮಾಡ್ತವೆ. ಅಂದರೆ ಕೆಲವೊಂದು ಕಂಪ್ನಿಗಳು ಏನು ಮಾಡ್ತಾ ಇದ್ದೇವೆ, ನೀರನ್ನು ಮಾರ್ತಾ ಇದ್ದಾರೆ. ಅದು ನೀರಿನ ಬಾಟಲ್ ಆಗಿರ್ಬೋದು ಅಥವಾ ಮಿನರಲ್ ವಾಟರ್ ಅಂತ ಅದನ್ನು ಬಾಟಲ್ ತುಂಬಿ ರೇಟಿಗೆ ಮಾರ್ತಾ ಇದ್ದಾರೆ. ಅದನ್ನು ಐಷಾರಾಮಿ ಉತ್ಪನ್ನವಾಗಿ ಪರಿವರ್ತಿಸುತ್ತವೆ. ನೀರಿನ ಈ ವಾಣಿಜ್ಯಕರಣವು ಕವಿ ಸಮುದಾಯ ತೋರಿಸುತ್ತಿರುವ ಸಂಕಷ್ಟಗಳೊಂದಿಗೆ ತೀವ್ರವಾಗಿ ವ್ಯತಿರಿಕ್ತವಾಗಿದೆ. ಅಂದರೆ ಒಟ್ಟಾರೆ ಏನಂದರೆ ನೀರು ಇವತ್ತು ಹೆಂಗೆ ವಾಣಿಜ್ಯೀಕರಣ ಆಗಿದೆ, ಹೆಂಗೆ ಕಮರ್ಷಿಯಲ್ ಆಗಿದೆ ಅನ್ನೋದು ಇಲ್ಲಿ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ 15 ಮತ್ತು 16 ಸ್ಟಾಂಜ. ಇದು ಚಿಕ್ಕ ಸ್ಟಾಂಜ ಇರೋದ್ರಿಂದ 2 ಒಂದರಲ್ಲಿ ಕವರ್ ಮಾಡಿದ್ವಿ. ಯಾಕಂದ್ರೆ ಈ ಸ್ಟಾಂಜದಲ್ಲಿ 3 ಲೈನ್ ಇವೆ ಅಷ್ಟೇ. ಅದಕ್ಕಾಗಿ 15 ಮತ್ತು 16 ಸ್ಟಾಂಜ ಎಕ್ಸ್ಪ್ಲೈನ್ ಒಂದೇ ಸ್ಟಾಂಜಲ್ಲಿ ಮಾಡಿದ್ವಿ. ನಾವು
Water is no mean matter. It's a multinational market commodity. ಮಲ್ಟಿನ್ಯಾಷನಲ್ ಮಾರ್ಕೆಟ್ ಅಂದರೆ ಅಂತಾರಾಷ್ಟ್ರೀಯ ಒಂದು ಮಾರ್ಕೆಟಲ್ಲಿ ಒಂದು ಸರಕಾಗಿದೆ. ಆ್ಯಸ್ ದೇ ಸೇ ವಾಟರ್ ಇಸ್ ಆಮ್ನಿಸೆಂಟ್. ಆಮ್ನಿಸೆಂಟ್ ಅಂದ್ರೂ ಸರ್ವವ್ಯಾಪಿ ಅಂತ ಅರ್ಥ. ಇಟ್ ಕಂಟೈನ್ಸ್ ದ ವರ್ಲ್ಡ್. ಈಗ ಇಂಗ್ಲಿಷ್ ಸಾರಾಂಶ. ವಾಟರ್ ಹ್ಯಾಸ್ ಇವಾಲ್ವ್ಡ್ ಫ್ರಾಮ್ ಬಿಗಿನಿಂಗ್ ಬೀಯಿಂಗ್ ಅ ಸಿಂಪಲ್ ನೆಸೆಸಿಟಿ ಟು ಅ ಸಿಂಬಲ್ ಆಫ್ ಗ್ಲೋಬಲ್ ಇನ್ಇಕ್ವಾಲಿಟಿ. ಇಟ್ ಈಸ್ ನೌ ಅ ಹೈಲಿ ಮಾರ್ಕೆಟಬಲ್ ಕಮೋಡಿಟಿ controlled by multinational corporations. Despite its omnipresence and power to sustain life, water reflects the world's deep-rooted social justices and economic disparities. ಸೊ ಕನ್ನಡದಲ್ಲಿ ಸಾರಾಂಶ ನೋಡೋಣ. ನೀರು ಸರಳ ಅವಶ್ಯಕತೆಯಿಂದ ಜಾಗತಿಕ ಅಸಮಾನತೆಯ ಸಂಕೇತವಾಗಿ ವಿಕಸನಗೊಂಡಿದೆ. ಇದು ಈಗ ಬಹುರಾಷ್ಟ್ರೀಯ ಸಂಸ್ಥೆಗಳಿಂದ ನಿಯಂತ್ರಿಸಲ್ಪಡುವ ಹೆಚ್ಚು ಮಾರುಕಟ್ಟೆಯ ಸರಕು. ಅಂದರೆ ಸರ್ವವ್ಯಾಪಿತ್ವ ಮತ್ತು ಜೀವನವನ್ನು ಉಳಿಸಿಕೊಳ್ಳುವ ಶಕ್ತಿಯ ಹೊರತಾಗಿಯೂ ನೀರು ಪ್ರಪಂಚದ ಆಳವಾಗಿ ಬೀರಿರುವ ಸಾಮಾಜಿಕ ಅನ್ಯಾಯ ಮತ್ತು ಆರ್ಥಿಕ ಅಸಮಾನತೆಗಳನ್ನು ಪ್ರತಿಬಿಂಬಿಸುತ್ತದೆ. ಸೊ ಕೊನೆಗೆ ನಾನು ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದೀನಿ. ಥೀಮ್ ಆ್ಯಂಡ್ ಮೆಸೇಜ್. ಈ ಕವನದಿಂದ ನಾವು ಸಾರಾಂಶ ಏನು ಅನ್ನೋದು ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ಬೋದು. ಸೊ ಇದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. The poem portrays water as a silent witness to human history, bearing the marks of oppression, inequality, and struggle. It reflects on how water, a basic necessity, becomes a source of conflict, humiliation, and exploitation for marginalized communities. Simultaneously, it highlights the commercialization of water and its dual nature as a life giver and life destroyer. Life giver and life destroyer. The poet calls for a recognition of these justices and the urgent need for equality and access to resources like water. ಸೊ ಕನ್ನಡ ಸಾರಾಂಶ. ಈಗ ಕನ್ನಡದಲ್ಲಿ ಇದರ ಸಾರಾಂಶ, ಈ ಒಂದು ಕವನದ ಒಂದು ಮುಖ್ಯ ಥೀಮ್ ಏನು ಅಂತ ನೋಡೋಣ. ಈಗ ದಬ್ಬಾಳಿಕೆ, ಅಸಮಾನತೆ ಮತ್ತು ಹೋರಾಟದ ಗುರುತುಗಳನ್ನು ಹೊಂದಿರುವ ಮಾನವ ಇತಿಹಾಸದ ಮೌಖ ಸಾಕ್ಷಿಯಾಗಿ ನೀರನ್ನು ಚಿತ್ರಿಸುತ್ತದೆ. ಮೂಲಭೂತ ಅವಶ್ಯಕತೆಯಾದ ನೀರು ಹೇಗೆ ಸಂಘರ್ಷ, ಅವಮಾನ ಮತ್ತು ಶೋಷಣೆಯ ಮೂಲವಾಗುತ್ತದೆ ಎಂಬುದನ್ನು ಇದು ಪ್ರತಿಬಿಂಬಿಸುತ್ತದೆ. ಏಕಕಾಲದಲ್ಲಿ ಇದು ನೀರಿನ ವ್ಯಾಪಾರೀಕರಣ ಮತ್ತು ಅದರ ದ್ವಂದ್ವ ಸ್ವಭಾವವನ್ನು ಜೀವದಾತ ಮತ್ತು ಜೀವನಾಶಕವಾಗಿ ಎತ್ತಿ ತೋರಿಸುತ್ತದೆ. ಈ ಅನ್ಯಾಯಗಳನ್ನು ಗುರುತಿಸಲು ಮತ್ತು ನೀರಿನಂಥ ಸಂಪನ್ಮೂಲಗಳ ಪ್ರವೇಶದಲ್ಲಿ ಸಮಾನತೆಯ ತುರ್ತು ಅಗತ್ಯವನ್ನು ಕವಿ ಒತ್ತಿ ಹೇಳುತ್ತಾರೆ. ಎಷ್ಟಾದ ನಂತರ ಕೊನೆಯಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಸೊ ಕ್ಲಿಕ್ ಟು ಡೌನ್ಲೋಡ್ ಸೆಕೆಂಡ್ PUC ನೋಟ್ಸ್ ಅಂತ. ಈ ಒಂದು PDF ನನಗೇನು ಸಾರಾಂಶ ಮಾಡಿದ್ದೀನಿ ಇದರ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಡೌನ್ಲೋಡ್ ಮಾಡ್ಕೊಂಡಾಗ ನೋಟ್ಸಲ್ಲಿ ನಿಮಗೆ ಈ 3 ಲಿಂಕ್ ಸಿಗುತ್ತೆ. ಒಂದು ಸೆಕೆಂಡ್ PUC ನೋಟ್ಸು, ಎರಡನೇದು ಇಂಗ್ಲೀಷ್ ಗ್ರಾಮರ್ಸ್, PUCಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಗ್ರಾಮರ್, ಮೂರನೇದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವಿಜ್ ಇದೆ. ಸೊ ಈ 3 ಲಿಂಕ್ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿದೆ. ಇವುಗಳನ್ನು ಕ್ಲಿಕ್ ಮಾಡಿ ನೀವು ಎಲ್ಲ ನೋಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಈ ಒಂದು ಸಾರಾಂಶ ಏನಿದೆ, ವಾಟರ್ ಪೋಯಮ್ನ ಸಾರಾಂಶ ತಮಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ more videos. Thank you all.